ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಕ್ಯಾರೆಟ್ ಹಲ್ವನ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 1 kg ಕ್ಯಾರೆಟ್ನ ತೊಗೊಂಡು ತೊಳೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು 7-8 ಏಲಕ್ಕಿನ ಕೆಚ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಗೋಡಂಬಿ ತೊಗೊಂಡಿದ್ದೀನಿ, ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 1 ಲೋಟ ಸಕ್ಕರೆ ತಗೊಂಡಿದ್ದೀನಿ. ಬೇಕನ್ಸಿದ್ರೆ ಇನ್ನೊಂದು ಅರ್ಧ ಇಲ್ಲ 1 ಲೋಟ ತೊಗೊಳ್ತೀನಿ. ಈಗ ಸದ್ಯಕ್ಕೆ 1 ಲೋಟ ತೊಗೊಂಡಿದ್ದೀನಿ. ಮತ್ತು ಇದು ಸಫ್ರಾನ್, ಮತ್ತು ಇದು ಕೇಸರಿ ದಳ ಅಂತಾರಲ್ಲ ಫ್ರೆಂಡ್ಸ್, ನೋಡಿದು ಕೇಸರಿ ದಳನ ತೊಗೊಂಡಿದ್ದೀನಿ. ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ, ಓಕೆನಾ. ಮತ್ತು ನಾನು ತುಪ್ಪ ತೊಗೊಂಡಿದ್ದೀನಿ. ತುಪ್ಪದಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ, ಓಕೆನಾ. ಅರ್ಧ ಲೀಟ್ರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನಿವಾಗ ಒಂದು ದೊಡ್ಡ ತಳದ್ದು ದಪ್ಪ ತಳದ್ದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದು 7 ಲೀಟ್ರ್ ಕುಕ್ಕರು, ಬಟ್ ಚಿಕ್ಕದಿದ್ದರೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನಾನು ದೊಡ್ಡದನ್ನು ತೊಗೊಂಡಿದ್ದೀನಿ. ಇದು ಇವಾಗ ಕಾಯ್ದಿದೆ. ಇದಕ್ಕೆ ನಾನೀಗ ತುಪ್ಪ ಹಾಕ್ತೀನಿ. ತುಪ್ಪ ನಾನು ಇದರಲ್ಲೇ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಒಂದು 5-6 ಚಮಚ ತೊಗೊಂಡ್ಬಿಟ್ಟು ಇದರಲ್ಲಿ ಫಸ್ಟು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರ್ ಕಾಯ್ದಿದೆ. ಇವಾಗ ತುಪ್ಪ ಹಾಕ್ಬಿಟ್ಟು ನಾನು ಗೋಡಂಬಿ ದ್ರಾಕ್ಷಿನ ಇದರಲ್ಲಿ ಹಾಕ್ಕೊಳ್ತೀನಿ. ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಿ. ನೋಡಿ, ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲ ಕಲರ್ ಚೇಂಜ್ ಆಗೋದು ಬೇಡ ಅಂದ್ರೂ ನೀವು ಇದರಲ್ಲೇ ಡೈರೆಕ್ಟ್ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು, ನೋಡಿ ಇದನ್ನು ಹಾಕ್ಕೊಂಡು, ಇವಾಗ ಕ್ಯಾರೆಟು ನಾನು ತುರಿದಿರೋದು ಇಟ್ಕೊಂಡಿದ್ದೀನಲ್ವ, ಇದನ್ನ ಇವಾಗ ಇದರಲ್ಲಿ ಹಾಕ್ಕೊಳ್ತೀನಿ. ಎರಡನ್ನೂ ಒಟ್ಟಿಗೆ ಬೇಕಾದರೂ ನಾವು ಹುರ್ಕೊಳ್ಬೋದು. 20 ರೂಪಾಯಿ kg ಅಂತ ಮಾಡ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು 1.5 kg ತೊಗೊಂಡು ಬಂದಿದ್ದೆ. 1 kg ಹಾಕ್ಬಿಟ್ಟು ಚೆನ್ನಾಗಿ ಇದೆಲ್ಲ ಫುಲ್ಲು ಸಿಂಕ್ ಥರ, ಅಂದರೆ ಎಲ್ಲ ಬಾಡಬೇಕು ಚೆನ್ನಾಗಿ, ಆ ಥರ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುರಿಯೋಣ. ದಪ್ಪ ತಳದ್ದು ತೊಗೊಳ್ಳಿ. ದಪ್ಪ ತಳದ್ದು ತೊಗೊಂಡ್ರೆ ಬೇಗ ಸಿಹಿಯಲ್ಲ, ಓಕೆನಾ. ಸ್ವಲ್ಪ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದ ನಂತರ ಹೇಗೆ ಮಾಡೋದು ನಾನು ತೋರಿಸ್ತೇನೆ. ಈ ಥರ ಚೆನ್ನಾಗಿ ತುಪ್ಪದಲ್ಲೇ, ಇನ್ನೂ ಸ್ವಲ್ಪ ತುಪ್ಪ ಬೇಕು ಅಂದರೆ ನೀವು ಬೇಕಾದ್ರೆ ಹಾಕ್ಕೊಳ್ಬೋದು. ಇದು ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪನೇ ಆಗುತ್ತೆ, ಓಕೆನಾ. ನೋಡಿ, ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇಲ್ಲ ನಿಮ್ಗೆ ಹುರ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅಂದರೆ ಬೇಕಾದರೆ ಡೈರೆಕ್ಟು ಇದಕ್ಕೆ ಇವಾಗ ಹಾಲನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ತುಪ್ಪನ ಇನ್ನು ಸ್ವಲ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು ಇನ್ನೊಂದು 2 ಚಮಚ, 2-3 ಚಮಚ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಇನ್ನೊಂದು ಚಮಚ ಇಲ್ಲ 2 ಚಮಚನ ಹಾಕ್ಕೊಳ್ಳೋಣ. ಇವಾಗ ನೀವು ಹಾಲನ್ನ ಕಟ್ ಮಾಡಿಬೇಕಾದ್ರೆ ಇದರಲ್ಲಿ ಹಾಕ್ಬಿಟ್ಟು ನಾನು 2 ವಿಸಲ್ ಬರ್ಸ್ಕೊಳ್ತಾ ಇದ್ದೀನಿ. ನಾನು ಬೇಗ ಆಗುತ್ತೆ ಫ್ರೆಂಡ್ಸ್. 2 ವಿಸಲ್ನ ಬರ್ಸ್ಕೊಂಡ್ರೆ ಮತ್ತು ಅದು ಸ್ವಲ್ಪ ಚೆನ್ನಾಗಿ ಡ್ರೈ ಥರ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಇಷ್ಟು ಸಾಕು. ಇವಾಗ ಹಾಲನ್ನ ಕಟ್ ಮಾಡಿಬಿಟ್ಟು
ನಾನು ಅದರಲ್ಲಿ ಹಾಕ್ತೀನಿ ಇವಾಗ. ಕ್ಯಾರೆಟು ಕಣ್ಣಿಗೂ ಒಳ್ಳೆಯದು, ತುಂಬ ಹೆಲ್ದಿಯಾಗಿರುತ್ತೆ. ನೋಡಿ ಅರ್ಧ ಲೀಟ್ರ್ ಹಾಲನ್ನ ಹಾಕ್ತೀನಿ ಇವಾಗ. ನೀರು ಹಾಕೋದು ಬೇಡ, ಜಸ್ಟ್ ಗಟ್ಟಿ ಹಾಲು. ಹಾಕ್ಬಿಟ್ಟು ಸಕ್ಕರೆನ ಹಾಕ್ಬಾರ್ದು ಫ್ರೆಂಡ್ಸ್, ಯಾಕೆಂದರೆ ಸಕ್ಕರೆ ಹಾಕಿದ್ರೆ ಇದು ಫ್ರೈ ಆಗಲ್ಲ. ಓಕೆನಾ? ಇವಾಗ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಬಿಟ್ಟು, ಬೇಕಂದರೆ ನೀವು ಕೇಸರಿ ದಳನ ಹಾಕ್ಕೊಳ್ಬೋದು, ಅದು ಆಪ್ಷನ್ನು. ಇದೇ ಕಲರ್ ಇರುತ್ತೆ, ನಿಮಗೆ ಬೇಡ ಅನಿಸುತ್ತೆ. ಓಕೆನಾ? ನೋಡಿ ಮಿಕ್ಸ್ ಆಯಿತು. ಇವಾಗ ಲಿಡ್ನ ಕ್ಲೋಸ್ ಮಾಡ್ತೀನಿ ನಾನು. ಎರಡು ವಿಸಲ್ನ ಬಸ್ಕೊಳ್ಳೋಣ. ಎರಡು ವಿಸಲ್ ಬರಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಏರ್ ಹೋಗಿದೆ. ಲಿಡ್ ಓಪನ್ ಮಾಡ್ತೀನಿ ಇವಾಗ. ನೋಡಿ ಯಾವ ರೀತಿ ಆಗಿದೆ.